ಡಿಬಾಸ್ ದರ್ಶನ್ ಅವರು, ವಿಜಯಲಕ್ಷ್ಮಿ ಅವರು ಮತ್ತೆ ಮಗ ವಿನೀಶ್ ಎಲ್ಲರೂ ಕೂಡ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಅದ್ಭುತ ಸುಂದರ ಕ್ಷಣವನ್ನು ಕೂಡ ಕಳೆಯುತ್ತಿದ್ದಾರೆ. ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೂ ಕೂಡ ಹೋಗಿ ಚೆಕಪ್ ಅನ್ನ ಸಹ ಮಾಡ್ಕೊಂಡ್ ಬರ್ತಾರೆ. ಆ ಒಂದು ಟೈಮ್ ಅಲ್ಲಿ ಕಂಪ್ಲೀಟ್ ಜನಸಾಗರ ಡಿಬಾಸ್ ಅವರನ್ನ ನೋಡ್ಬೇಕು ಅಂತ ವಿಜಯಲಕ್ಷ್ಮಿ ಅವರಿಗೆ ತುಂಬಾನೇ ಖುಷಿ ಇದೆ. ತೀರಿಸಬೇಕಾಗಿದ್ದಂತ ಎಲ್ಲ ಅರಿಕೆಯನ್ನು ಕೂಡ ತೀರಿಸ್ತಾ ಇದ್ದಾರೆ. ಯಾಕೆಂದ್ರೆ ಡಿಬಾಸ್ ದರ್ಶನ್ ಅವರಿಗೆ ಕಂಪ್ಲೀಟ್ ಒಂದು ಜಾಮೀನು ಸಿಕ್ಕಿದೆ. ವಿಜಯಲಕ್ಷ್ಮಿ ಅವರು ಕಂಡಂತ ಒಂದು ಕಂಪ್ಲೀಟ್ ಒಂದು ನಂಬಿಕೆ, ಭರವಸೆ, ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು, ಅದು ಕೂಡ ನೆರವೇರಿತು. ತುಂಬಾನೇ ಓಡಾಡಿದ್ರು ವಿಜಯಲಕ್ಷ್ಮಿ ಅವರು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಅದು ನೆರವೇರಿದೆ. ವಿಜಯಲಕ್ಷ್ಮಿ ಅವರು ಸದ್ಯಕ್ಕೆ ಒಂದು ಒಳ್ಳೆಯ ಕ್ಷಣವನ್ನ, ಖುಷಿಯ ಕ್ಷಣವನ್ನ ಮಗನೊಟ್ಟಿಗೆ ಮತ್ತೆ ಪತಿ ಡಿಬಾಸ್ ದರ್ಶನ್ ಒಟ್ಟಿಗೆ ಕಳೆಯುತ್ತಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು ವಿಜಯಲಕ್ಷ್ಮಿ ಅವರು ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿಗಳ ಜೊತೆ ಇಂಟ್ರಾಕ್ಟ್ ಮಾಡುತ್ತಾ ಎಂಜಾಯ್ ಮಾಡ್ತಿದ್ದಾರೆ. ಅದ್ಭುತ ಕ್ಷಣವನ್ನ ಕೂಡ ಕಳೀತಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಕುದುರೆಗಳಿದೆ, ಸಿಕ್ಕಾಪಟ್ಟೆ ಪ್ರಾಣಿ ಪಕ್ಷಿಗಳಿದೆ, ಶ್ವಾನಗಳಿದೆ, ಎಲ್ಲದರ ಜೊತೆ ಸಮಯ ಕಳೀತಿದ್ದಾರೆ. ಡಿಬಾಸ್ ದರ್ಶನ್ ಅವರು ಪ್ರಾಣಿಗಳನ್ನ ಬಿಟ್ಟು 5-6 ತಿಂಗಳಾಗಿತ್ತು. ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು. ಸೊ ಹೀಗಾಗಿ ಇಮಿಡಿಯೇಟ್ ಫುಲ್ ಜಾಮೀನ್ ಸಿಕ್ಕಿದ ತಕ್ಷಣ ಅಲ್ಲಿಗೆ ಬಂದ್ರೆ ಫಾರ್ಮ್ ಹೌಸ್ಗೆ ಹೊರಟೋಗ್ತಾರೆ. ಸೊ ಅಲ್ಲಿಯೇ ಸುಮಾರು 1 ವಾರಗಳ ಕಾಲ ಇರುವ ಪ್ಲಾನ್ ಮಾಡಿದ್ದಾರೆ. ಆ ಬಳಿಕ ಅವರು ಆಚೆ ಹೋಗ್ತೀವಿ ಅಂತ ಕೂಡ ಅಲ್ಲಿ ಪತ್ರವನ್ನು ಕೂಡ ಸಲ್ಲಿಸಿ ಹೋಗ್ತಾರೆ. ಮೈಸೂರಿಗೆ ಹೊರಟಿದ್ದು ನಂತರದಲ್ಲಿ ಮೈಸೂರಿನಲ್ಲಿ ಚೆಕಪ್ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಫಾರ್ಮ್ ಹೌಸ್ಗೆ ಹೋಗ್ತಾರೆ. ವಿಜಯಲಕ್ಷ್ಮಿ ಅವರು ಕೂಡ ಡಿಬಾಸ್ ದರ್ಶನ್ ಅವ್ರ ಒಟ್ಟಿಗೆನೆ ಇದ್ದಾರೆ. ಖುಷಿಯ ಕ್ಷಣವನ್ನ ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿಗಳ ಜೊತೆ ಕಳೆಯುತ್ತಿದ್ದಾರೆ, ಅಲ್ಲಿ ಉಳಿದಿದ್ದಾರೆ, ತಂಗಿದ್ದಾರೆ.